ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ಚಂದ್ರಶೇಖರ್ ಮಾತಾಡ್ತಾ ಇರೋದು ಆನೆಕುದುರೆ ಪ್ರೇಮಿ. ನೋಡಿ ಸ್ನೇಹಿತರೆ, ಇವತ್ತು ನಾನು ನಿಮ್ಗೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇದು ವಿಡಿಯೋ ಏನಪ್ಪ ಅಂತಂದರೆ, ಈ ಒಂದು ಎಲಿಫೆಂಟ್ ಕ್ಯಾಂಪ್ನಲ್ಲಿ ಇವಾಗ ಕ್ಲೋಸಿಂಗ್ ಮಾಡಿದ್ದಾರೆ. ಏನಕ್ಕೆ ಕ್ಲೋಸ್ ಮಾಡಿದ್ದಾರೆ ಅಂತಂದರೆ, ಲಾಸ್ಟ್ ಮಂತು ಒಂದು 18th ಡೇಟಲ್ಲಿ ನಿಮಗೆ ಒಂದು ಇನ್ಸಿಡೆಂಟ್ ಆಯಿತು. ದುಬಾರೆ ಫಾರೆಸ್ಟ್ನಲ್ಲಿ ಏನಪ್ಪ ಅಂತಂದರೆ, ಆನೆಗಳನ್ನ ಸ್ನಾನ ಮಾಡಿಸೋಕ್ಕೆ ಕರ್ಕೊಂಡಾಗ, ಆನೆಗಳನ್ನ ಸ್ನಾನ ಮಾಡಿಸ್ಲಿಕ್ಕೆ ಅಂತೇಳಿ ಕರ್ಕೊಂಡೋದಾಗ ನದಿ ತೀರದಲ್ಲಿ ಏನಾಯಿತು ಅಂತಂದರೆ, ಕಂಜನ ಆನೆ ಮತ್ತು ಜೈಮಾರ್ತಂಡ ಆನೆಗೂ ಫೈಟ್ ಆಯಿತು. ಫೈಟ್ ಆದಾಗ ಏನಾಯಿತು ಅಂತಂದರೆ, ಒಂದು ಮಹಿಳೆ ಡೆತ್ ಆದರು. ಆ ಒಂದು ಮಹಿಳೆ ಡೆತ್ ಆದಮೇಲೆ ಅದ್ರ ನಾಳೆಗೇನೆ ಒಂದು ಜೈಮಾರ್ತಂಡ ಆನೆ ಕೂಡ ಡೆತ್ ಆಯಿತು. ಯಾಕೆಂದರೆ ಕಂಜನ ಆನೆ ಫೈಟ್ ಮಾಡಿರೋದ್ರಿಂದ ಅದಕ್ಕೆ ಇಂಜುರೀಸ್ ಎಲ್ಲ ತುಂಬ ಆಗಿ ಅದು ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ರು ಕೂಡ ಅದು ಆನೆ ಹುಷಾರಾಗಲಿಲ್ಲ, ಆನೆ ಡೆತ್ ಆಯಿತು. ಆ ಒಂದು ಉದ್ದೇಶಕ್ಕೆ ಏನು ಮಾಡಿದ್ದಾರೆ ಅಂತಂದರೆ, ಒಂದು ಮೇ 18ನೇ ತಾರೀಕು ಆಗಿರ್ತಕ್ಕಂಥ ಒಂದು ಘಟನೆಗೆ ಮೇ 22ನೇ ತಾರೀಕಿಗೆ ಏನು ಮಾಡಿದ್ದಾರೆ ಅಂದರೆ, ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಮತ್ತಿಗೋಡು ಎಲಿಫೆಂಟ್ ಕ್ಯಾಂಪು, ನಾಗರಹೊಳೆ ಟೈಗರ್ ರಿಸರ್ವ್ ಮತ್ತು ಆನೆ ಚೌಕ್ರಿ ವೈಲ್ಡ್ ಲೈಫ್ ರೇಂಜ್ ಅಂತೇಳಿ ಇದೊಂದು ಎಲಿಫೆಂಟ್ ಕ್ಯಾಂಪನ್ನ ಏನು ಮಾಡಿದ್ದಾರೆ ಅಂತಂದರೆ ಕ್ಲೋಸ್ ಮಾಡಿದ್ದಾರೆ. ಹಾಗೆಯೇ ಒಂದು ದುಬಾರೆ ಫಾರೆಸ್ಟು ಎಲಿಫೆಂಟ್ ಕ್ಯಾಂಪನ್ನು ಕೂಡ ಕ್ಲೋಸ್ ಮಾಡಿದ್ದಾರೆ. ಹಾಗೆ ನಮ್ಮ ಒಂದು ಕರ್ನಾಟಕದಲ್ಲಿ ಇರ್ತಕ್ಕಂಥ ಫೇಮಸ್ ಆಗಿರ್ತಕ್ಕಂಥ ಒಂದು ಎಲಿಫೆಂಟ್ ಕ್ಯಾಂಪ್ ಅಂತ ಹೇಳ್ಬೋದು. ಅದು ಶಿವಮೊಗ್ಗದಲ್ಲಿ ಇರ್ತಕ್ಕಂಥ ಒಂದು ಸಕ್ಕರೆಬೈಲು ಒಂದು ಸಾಕಣೆ ಶಿಬಿರ ಅಂತೇಳಿ, ಅದು ಒಂದು ಸಕ್ಕರೆಬೈಲು ಎಲಿಫೆಂಟ್ ಕ್ಯಾಂಪ್ ಕೂಡ ಅದನ್ನು ಒಂದು ಕ್ಲೋಸ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಇರ್ತಕ್ಕಂಥ ಒಂದು ದಕ್ಷಿಣ ಆಗಿರ್ಬೋದು, ಉತ್ತರ ಆಗಿರ್ಬೋದು, ಇರ್ತಕ್ಕಂಥ ಒಂದು ಎಲಿಫೆಂಟ್ ಕ್ಯಾಂಪ್ಗಳನ್ನೆಲ್ಲ ಒಂದು ಕ್ಲೋಸ್ ಮಾಡಿದ್ದಾರೆ. ಏನು ಉದ್ದೇಶ ಅಂತಂದರೆ, ಈ ಒಂದು ಕ್ಯಾಂಪ್ಗಳಿಗೆ ಇನ್ನು ಮುಂದೆ ಜನಗಳು ಯಾರೇ ಹೋದ್ರೂ ಕೆಲವೊಂದು ಸ್ವಲ್ಪ ಪ್ರೊಸೀಜರ್ಸ್ ಎಲ್ಲ ಫಾಲೋ ಅಪ್ ಮಾಡಬೇಕು ಅವರು. ಮತ್ತು ನಾವು ಹೊಸ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡೋಣ, ಮತ್ತು ಪ್ರೊಸೀಜರ್ಸ್ ಎಲ್ಲ ಫಾಲೋ ಅಪ್ ಮಾಡಿದ್ರೆ ಈ ರೀತಿ ಆಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ ಅಂತೇಳಿ ಒಂದು ಒಳ್ಳೆಯ ಒಂದು ಪ್ಲ್ಯಾನನ್ನು ಮಾಡಿಕೊಂಡು, ಅಂದರೆ ನಮ್ಮ ಒಂದು ಕರ್ನಾಟಕ ಸ್ಟೇಟ್ನಲ್ಲಿ ಇರ್ತಕ್ಕಂಥ ಒಂದು ಬಿಗ್ ಪ್ಲಾನ್ ಅಂತ ಹೇಳ್ಬೋದು. ಇದು ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟು ಏನಪ್ಪ ಅಂತಂದರೆ, ಹಿಂದೆ ಯಾವ ಥರ ಇತ್ತು ಅಂತಂದರೆ, ಜನಗಳು ಒಂದು ಎಲಿಫೆಂಟ್ ಕ್ಯಾಂಪಿಗೆ ಬಂದರೆ ಅವರು ಒಳಗಡೆ ಹೋಗಿ ಕೆಲವೊಂದು ರೂಲ್ಸನ್ನು ಮತ್ತು ರೆಗ್ಯುಲೇಷನ್ಸನ್ನು ಕೆಲವೊಂದನ್ನು ಅವ್ರು ಏನು ಮಾಡ್ತಾಯಿದ್ರು ಅಂತಂದರೆ ಪಾಲಿಸ್ತಾ ಇರಲಿಲ್ಲ ಸ್ನೇಹಿತರೆ. ಅದನ್ನು ಅವ್ರು ಏನು ಮಾಡ್ತಾಯಿದ್ರು ಅಂತಂದರೆ, ಎಷ್ಟೇ ಹೇಳಿದ್ರು ಕೂಡ ಆನೆಗಳ ಹತ್ರ ಹೋಗೋದು, ಆನೆಗಳಿಗೆ ಫುಡ್ ಕೊಡೋದು, ಮತ್ತು ಆನೆಗಳನ್ನ ಮುಟ್ಟೋದು, ಮತ್ತು ಆನೆಗಳ ಹತ್ರ ಕಿರ್ಚೋದು, ಮತ್ತು ಒಂದು ಶೀಟಿ ಹಾಕೋದು, ಇದೆಲ್ಲ ಮಾಡ್ತಾಯಿದ್ರು. ಅದಕ್ಕೆ ಇದೆಲ್ಲ ಬೇಡ ಅಂತೇಳಿ ಇವಾಗ ಏನು ಮಾಡಿದ್ದಾರೆ ಅಂತಂದರೆ, ಹೊಸ ರೂಲ್ಸ್ಗಳನ್ನ ತೊಗೊಂಬರ್ತಾ ಇದ್ದಾರೆ ಒಂದು ನಮ್ಮ ಒಂದು ಕರ್ನಾಟಕ ಸ್ಟೇಟಲ್ಲಿ. ಯಾಕೆಂದರೆ ಆಗಿರ್ತಕ್ಕಂಥ ಘಟನೆ ಏನು ಸಣ್ಣ ಪುಟ್ಟ ಘಟನೆ ಅಲ್ಲ ಸ್ನೇಹಿತರೆ, ನಿಮ್ಮೆಲ್ರಿಗೂ ಗೊತ್ತಿರ್ಬೋದು. ಏನಪ್ಪ ಅದು ಘಟನೆ ಅಂತಂದರೆ, ನಾನು ನಿಮ್ಗೊಂದು ಮಾತು ಹೇಳೋದು, ಒಂದು ಆನೆಗಳಿಗೆ ಸ್ನಾನ ಮಾಡಿಸ್ಲಿಕ್ಕೆ ಅಂತೇಳಿ ನದಿ ತೀರಕ್ಕೆ ಆನೆಗಳನ್ನ ಕರ್ಕೊಂಡು ಹೋದಾಗ, ಅಲ್ಲಿ ಆನೆಗಳಿಗೆ ಸ್ನಾನ ಮಾಡಿಸ್ಬೇಕಾದ್ರೆ ಆಟೋಮೆಟಿಕಲಿ ಅಂದರೆ ಅನ್ಫಾರ್ಚುನೇಟ್ಲಿ ಆಗಿರ್ತಕ್ಕಂಥದ್ದು, ಕಂಜನ ಆನೆ ಮತ್ತು ಜೈಮಾರ್ತಂಡ ಆನೆ ಎರಡು ಆನೆಗಳಿಗೂ ಫೈಟ್ ಆಯಿತು. ಆ ಫೈಟ್ ಆದಾಗ ಏನಾಯಿತು ಅಂತಂದರೆ, ಅದನ್ನು ಆನೆಗೆ ಸ್ನಾನ ಮಾಡಿಸ್ಲಿಕ್ಕೆ ಅಂತೇಳಿ ಹೋಗಿದ್ದಾಗ, ಜೈಮಾರ್ತಂಡ ಆನೆ ಸ್ನಾನ ಮಾಡಿಸ್ಲಿಕ್ಕೆ ಅಂತೇಳಿ ಒಬ್ಬರು ಮಹಿಳೆ ಚೆನ್ನೈ ಮೂಲದವರು ಟಿಕೆಟ್ ತೊಗೊಂಡು ಹೋಗಿದ್ರು ಅಲ್ಲಿಗೆ. ಈ ಒಂದು ಏನಪ್ಪ ಅಂತಂದರೆ, ಎಲ್ಲ ಒಂದು ಎಲಿಫೆಂಟ್ ಕ್ಯಾಂಪ್ಗಳಲ್ಲೂ ಆ ರೀತಿ ಒಂದು ಇಲ್ಲ. ಕೆಲವೊಂದು ಎಲಿಫೆಂಟ್ ಕ್ಯಾಂಪ್ಗಳಲ್ಲಿ ಮಾತ್ರ, ಅಂದರೆ ಒಂದು ಸಕ್ಕರೆಬೈಲು ಒಂದು ಎಲಿಫೆಂಟ್ ಕ್ಯಾಂಪ್ನಲ್ಲಿ ಆನೆಗಳಿಗೆ ಒಂದು ಸ್ನಾನ ಮಾಡಿಸ್ಲಿಕ್ಕೆ ಮತ್ತು ಒಂದು ಫುಡ್ ಕೊಡಲಿಕ್ಕೆ ಪರ್ಮಿಷನ್ಸ್ ಇದೆ, ಮತ್ತು ಅದಕ್ಕೆಲ್ಲ ಒಂದು ಸ್ಪೆಷಲ್ ಟಿಕೆಟ್ಸ್ ಅಂತ ಇದೆ. ಹಾಗೆ ನಮ್ಮ ದುಬಾರೆ ಎಲಿಫೆಂಟ್ ಕ್ಯಾಂಪ್ನಲ್ಲೂ ಕೂಡ ಒಂದು ಆನೆಗಳಿಗೆ ಸ್ನಾನ ಮಾಡಿಸ್ಲಿಕ್ಕೆ ಅಂತೇಳಿ ಒಂದು ಪಬ್ಲಿಕ್ಗೆ ಒಂದು ಟಿಕೆಟ್ ಅಂತ ಮಾಡಿ, ಆ ಟಿಕೆಟಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಸ್ನೇಹಿತರೆ, ಆ ಒಂದು ಪಬ್ಲಿಕ್ಕು ಟಿಕೆಟ್ ತೊಗೊಂಡು ಅಲ್ಲಿ ಹೋಗಿ ಆನೆಗಳು ಮಾವುತ ಮತ್ತು ಕಾವಡಿ ಇರ್ತಾರೆ, ಅದ್ರ ಜೊತೆಯಲ್ಲಿ ಆನೆಗಳಿಗೆ ಒಂದು ಸ್ನಾನ ಮಾಡಿಸುವಂಥ ಒಂದು ಕೆಲಸನೂ ಮಾಡ್ತಾರೆ. ಅನಿರೀಕ್ಷಿತವಾಗಿ ಏನಾಯಿತು ಅಂತಂದರೆ, ಮೇ 18ನೇ ತಾರೀಕು ನಾನು ಮತ್ತೆ ಇನ್ನೊಂದ್ಸರಿ ತಿಳಿಸ್ತೀನಿ ನಿಮಗೆ. ಕಂಜನ ಆನೆ ಮತ್ತು ಜೈಮಾರ್ತಂಡ ಆನೆ ನದಿ ತೀರದಲ್ಲಿ ಸ್ನಾನ ಮಾಡಲಿಕ್ಕೆ ಅಂತ ಕರ್ಕೊಂಡು ಹೋದಾಗ ಒಬ್ಬರು ಮಹಿಳೆ ಏನು ಮಾಡೋದು ಅಂದರೆ, ಒಬ್ಬರು ಮಹಿಳೆ ಮತ್ತು ಒಬ್ಬರು ಪುರುಷರು ಮತ್ತು ಒಂದು ಮಗು ಇತ್ತು ಜೊತೆಯಲ್ಲಿ, ಒಂದು ಸಣ್ಣ ಮಗು. ಅದು ಸಣ್ಣ ಮಗು ಇರೋದ್ರಿಂದ ಏನಾಯಿತು ಅಂತಂದರೆ, ಅವ್ರದ್ದು ಪುರುಷ ಮತ್ತು ಮಗುನ ಎತ್ಕೊಂಡಿದ್ರು. ಒಂದು ಮಹಿಳೆ ಏನು ಮಾಡಿದ್ರು ಅಂತಂದರೆ, ಆನೆಗೆ ಸ್ನಾನ ಮಾಡಿಸ್ಲಿಕ್ಕೆ ಅಂತ ಹೋದಾಗ ಆನೆಗಳು ಒಂದು ಅನಿರೀಕ್ಷಿತವಾಗಿ ಒಂದು ಜಗಳ ಮಾಡಿದಾಗ ಏನಾಯಿತು ಅಂತಂದರೆ, ಆ ಮಹಿಳೆ ಮೇಲೆ ಜೈಮಾರ್ತಂಡ ಆನೆ ಬಿದ್ದಿದ್ರಿಂದ, ಅಂದರೆ ಬಿತ್ತು ಅನ್ನೋದ್ರಿಂದ ಅದರ ಕಾಲಿನಲ್ಲಿ ಇದು ಮಾಡಿ ಅದು ಆ ಒಂದು ಮಹಿಳೆ ಮೇಲೆ ಬಿದ್ದಿದ್ರಿಂದ ಆ ಮಹಿಳೆ ಡೆತ್ ಆದರು. ಆ ಮಹಿಳೆ ಡೆತ್ ಆದಮೇಲೆ ಏನಾಯಿತು ಅಂತಂದರೆ, ಕಂಜನ ಆನೆ ಮತ್ತು ಜೈಮಾರ್ತಂಡ ಆನೆಗೆ ಫೈಟ್ ಆಗಿತ್ತು. ಫೈಟ್ ಆದಮೇಲೆ ಏನಪ್ಪ ಅಂತಂದರೆ, ಮತ್ತೆ ಜೈಮಾರ್ತಂಡ ಆನೆಗೆ ಸ್ವಲ್ಪ ಗಾಯಗಳಾಗಿರೋದ್ರಿಂದ ಸ್ವಲ್ಪ ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ರು ಸ್ನೇಹಿತರೆ. ಟ್ರೀಟ್ಮೆಂಟ್ ಎಲ್ಲ ಮಾಡಿದಾಗ ಏನಾಯಿತು ಅಂತಂದರೆ, ಅದು ಆನೆಗೆ ಟ್ರೀಟ್ಮೆಂಟು ಯಾವುದೇ ಥರ ಅದು ಒಂದು ಗುಡ್ ವೇನಲ್ಲಿ ಅದು ಕ್ಲಿಯರಿಂಗ್ ಆಗಲಿಲ್ಲ. ಜೈಮಾರ್ತಂಡ ಆನೆ ಅದ್ರ ನಾಳೆಗೆ ಡೆತ್ ಆಯಿತು. ಅವಾಗ ಏನು ಮಾಡಿದ್ರು ಅಂದರೆ, ಕಂಜನ ಆನೆನ ಕ್ಯಾಂಪ್ನಲ್ಲೇ ಇಟ್ಕೊಂಡು ಒಂದು ವೀಕ್ ಆದಮೇಲೆ ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಅದರದ್ದು ನಮ್ಗೆ ಇನ್ನೂ ಕರೆಕ್ಟ್ ಇನ್ಫಾರ್ಮೇಷನ್ ಇನ್ನೂ ಗೊತ್ತಿಲ್ಲ. ಆಮೇಲೆ ಏನಾಯಿತು ಅಂತಂದರೆ, ಆಮೇಲೆ ಒಂದು 2 ರಿಂದ 3 ದಿನ ಆದಮೇಲೆ ನಮ್ಮ ಒಂದು ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಏನಿದೆ, ನಮ್ಮ ಒಂದು ಈ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟು
ಒಬ್ರು ಏನು ಒಂದು ಇವರಿದ್ದಾರೆ ಯಾರು ಆ ಒಂದು ಅಧಿಕಾರಿಗಳು ಅಂತ ಹೇಳ್ಬೋದು. ಅಂದ್ರೆ ಮುಖ್ಯ ಅಧಿಕಾರಿಗಳು ಏನ್ ಮಾಡಿದ್ದಾರೆ ಅಂತಂದ್ರೆ ನೆಕ್ಸ್ಟ್ ಟೈಮ್ ಇಂದ ಈ ರೀತಿ ಎಲ್ಲ ತೊಂದರೆಗಳಾಗೋದು ಬೇಡ, ಈ ತರ ತೊಂದರೆ ಆಗದಿರಂಗೆ ನಾವು ಒಂದು ಹೊಸ ಪ್ರೊಸೀಜರ್ನ ತಗೊಳ್ಳೋಣ. ಹೊಸ ಪ್ರೊಸೀಜರ್ಗಳನ್ನ ತಗೊಂಡ್ಬಂದು ಎಲಿಫೆಂಟ್ ಕ್ಯಾಂಪ್ಗಳಿಗೆ ಪಬ್ಲಿಕ್ ಎಷ್ಟೇ ಜನ ಬಂದ್ರು ಒಂದು 50 to 100 ಮೀಟರ್ಸ್ ಡಿಸ್ಟೆನ್ಸ್ ಅಲ್ಲಿ ಅವರು ಎಲಿಫೆಂಟ್ಗಳನ್ನ ನೋಡ್ಕೊಂಡು ಹೋಗ್ಬೇಕು. ಯಾವುದೇ ತರ ಅವ್ರ ಹತ್ರಕ್ಕೆ ಬರಬಾರ್ದು. ಒಂದು ಏನಪ್ಪಾ ಅಂತಂದ್ರೆ ಒಂದು ಫುಡ್ ಕೊಡ್ಲಿಕ್ಕಾಗ್ಲಿ, ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಒಂದು ಮುಟ್ಲಿಕ್ಕಾಗ್ಲಿ, ಮತ್ತೆ ಈ ಒಂದು ಎಲಿಫೆಂಟ್ಗೆ ಸ್ನಾನ ಮಾಡಿಸೋದಾಗ್ಲಿ, ಈ ತರ ಎಲ್ಲ ಯಾವುದೇ ತರ ಏನು ಬೇಡ. ಯಾಕಂದ್ರೆ ಈಗ ಆಗಿರ್ತಕ್ಕಂಥ ಘಟನೆ ಏನು ಸಣ್ಣ ಪುಟ್ಟ ಘಟನೆ ಅಲ್ಲ. ಯಾಕೆಂದ್ರೆ ಪ್ರಾಣಿಗಳು ಯಾವ ಟೈಮಲ್ಲಿ ಬೇಕಾದ್ರೂ ಹೇಗ್ ಬೇಕಾದ್ರೂ ಚೇಂಜ್ ಆಗ್ಬೋದು ಸ್ನೇಹಿತರೆ. ನಾನು ಹೇಳೋದು ನಿಮ್ಗೆ, ಪ್ರಾಣಿಗಳನ್ನ ನಾವು ಯಾವ ಟೈಮಲ್ಲಿ ಯಾವ ತರ ಅಂತ ನಾವು ಹೇಳಕ್ಕಾಗಲ್ಲ. ನಾನು ಹೇಳೋದು ಒಂದು ಸಣ್ಣ ಪುಟ್ಟ ಪ್ರಾಣಿಗಳನ್ನೇ ನಾನು ನಿಮ್ಗೆ ಹೇಳ್ತೀನಿ. ಜಸ್ಟ್ ಒಂದು ಎಕ್ಸಾಂಪಲ್ ತಗೊಂಡು, ಒಂದು ಕ್ಯಾಟ್ ಆಗಿರ್ಬೋದು, ಡಾಗ್ ಆಗಿರ್ಬೋದು, ಒಂದು ಇದಾಗಿರ್ಬೋದೇನು, ಒಂದು ನಾವು ಮನೆಯಲ್ಲಿ ಸಾಕಿರ್ತಕ್ಕಂಥ ಒಂದು ಸಣ್ಣ ಒಂದು ಹೆಣ್ಣಾಗಿರ್ಬೋದು, ಕೋಳಿಗಳಾಗಿರ್ಬೋದು. ಈ ಕೋಳಿಗಳೇ ಫೈಟ್ ಮಾಡ್ತವೆ ಸಮ್ಟೈಮ್ಸ್. ಕೋಳಿಗಳೇ ಫೈಟ್ ಮಾಡಿದಾಗ ಮನೇಲಿ ಸಾಕಿರ್ತಕ್ಕಂಥ ಬೆಕ್ಕುಗಳು ಕೂಡ ಸಮ್ಟೈಮ್ಸ್ ಫೈಟ್ ಮಾಡಿದಾಗ, ಡಾಗ್ಗಳು ಕೂಡ ಮನೆಯಲ್ಲಿ ಸಮ್ಟೈಮ್ಸ್ ಫೈಟ್ ಮಾಡಿದಾಗ, ಇನ್ನು ದೊಡ್ಡ ದೊಡ್ಡ ಪ್ರಾಣಿಗಳು ಫೈಟ್ ಮಾಡಲ್ಲ ಅಂತ ಏನು ಒಂದು ನಾವು ಗ್ಯಾರಂಟಿ ಹೇಳಕ್ಕಾಗುತ್ತೆ. ಆದ್ರೆ ಇನ್ನೊಂದು ಏನ್ ಹೇಳ್ತೀನಿ ಅಂತಂದ್ರೆ, ನಾನು ಎಲ್ಲಾ ಟೈಮಲ್ಲೂ ಈ ರೀತಿ ಒಂದು ಘಟನೆಗಳು ನಡೆಯಲ್ಲ. ಕೆಲವೊಂದು ಏನೋ ಒಂದು ಯಾವಾಗಲೂ ಒಂದ್ಸರಿ ಒಂದು ಅನಿರೀಕ್ಷಿತವಾಗಿ ಘಟನೆ ನಡೆದಾಗ ನೋಡಿ. ಇವಾಗ ನಾನು ಹೇಳೋದು ಏನಪ್ಪಾ ಅಂತಂದ್ರೆ, ಗಂಜನ್ ಆನೆ ಮತ್ತೆ ಜೈಮರ್ತಾಂಡ ಆನೆ 2 ಆನೆಗಳು ಫೈಟ್ ಮಾಡ್ತು. ಮತ್ತೆ ಜೈಮರ್ತಾಂಡ ಆನೆಗೆ ತುಂಬಾ ಏಟಾಯ್ತು, ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ರು. ಆದ್ರೂ ಆನೆ ಉಳಿಲಿಲ್ಲ ಅಂತಂದ್ರೆ ಓಕೆ ಆಯ್ತು, ಆನೆಗಳು ಫೈಟ್ ಆಯ್ತು, ಓಕೆ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ಬೋದು. ಆದ್ರೆ ಅಲ್ಲೊಂದು ಮಹಿಳೆ ಇರೋದ್ರಿಂದ, ಇವಾಗ ಆನೆಗಳು ಫೈಟ್ ಆದಾಗ ಮತ್ತೆ ಆ ಮಹಿಳೆ ಅಲ್ಲಿರೋದ್ರಿಂದ ಆ ಮಹಿಳೆಗೂ ಕೂಡ ಒಂದು ಅನ್ಫಾರ್ಚುನೇಟ್ಲಿ ಒಂದು ಆನೆಯಿಂದ ಒಂದು ಡೆತ್ ಆಗೋ ಅಂತ ಒಂದು ಸಂದರ್ಭ ಬಂತು. ಅವ್ರು ಡೆತ್ ಆದ್ರು. ಇದನ್ನ ಯಾವ ರೀತಿ ಯಾರು ತಪ್ಪು ಅಂತ ಹೇಳಕ್ಕಾಗತ್ತಾ? ಇದು ಆನೆಗಳದ್ದು ತಪ್ಪು ಅಂತ ಹೇಳಕ್ಕಾಗತ್ತಾ? ಅಥವಾ ಅದನ್ನ ನೋಡ್ಕೋತಾ ಇದ್ರಲ್ಲ ಮಾವುತ ಕಾವಡಿಗಳು, ಅವ್ರ ತಪ್ಪು ಅಂತ ಹೇಳಕ್ಕಾಗತ್ತಾ? ಅಥವಾ ಒಂದು ಟಿಕೆಟ್ ತಗೊಂಡು ಅದನ್ನ ಆನೆ ಹತ್ರ ಹೋಗಿದ್ರಲ್ಲ ಅವ್ರ ತಪ್ಪು ಅಂತ ಹೇಳಕ್ಕಾಗತ್ತಾ? ಅನಿರೀಕ್ಷಿತವಾಗಿ ನಡೀತಕ್ಕಂಥ ಘಟನೆಗಳಿಗೆ ನಾವೇನು ಮಾಡೋಕ್ಕಾಗಲ್ಲ. ಆದ್ರೆ ನಾವೇನಪ್ಪ ಅಂತಂದ್ರೆ ಇನ್ನು ಮುಂದೆ ಈ ರೀತಿ ಆಗ್ಬಾರ್ದು ಅಂತೇಳಿ ನಾವು ಎಚ್ಚೆತ್ಕೊಬೇಕು ಅಂತೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ನಿಮ್ಗೆ ಸ್ನೇಹಿತರೆ. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ, ಈ ಒಂದು ಕ್ಯಾಂಪ್ ನಲ್ಲಿ ಇವಾಗ ಒಂದು ಎಂಟ್ರೆನ್ಸ್ ಗೇಟ್ಗೆ ಒಂದು ಬೋರ್ಡ್ ಅನ್ನ ಹಾಕಿದ್ದಾರೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ನೋಡಿ, ಒಂದು ಕನ್ನಡದಲ್ಲೇನೆ ಹಾಕಿದ್ದಾರೆ. ಇಲ್ಲಿ ಏನಪ್ಪಾ ಅಂದ್ರೆ, ಆನೆಗಳ ವೀಕ್ಷಣೆಯನ್ನು ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದೆ ಅಂತೇಳಿ ಒಂದು ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ನೋಡಿ, ಇಲ್ಲೊಂದು ಬೋರ್ಡ್ ನೀವು ನೋಡ್ತಾ ಇರ್ಬೋದು. ಹಾಗೇನೆ ನೋಡಿ, ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ ನೋಡಿ.